ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ ಟಿ ವ್ಲಾಗ್ಸ್. ತುಂಬ ದಿನ ಆಯಿತು ವ್ಲಾಗ್ ಅಪ್ಲೋಡ್ ಮಾಡಿ 10 ಡೇಸ್ ಗಂಟನೂ ಆಗಿದೆ. ನಾನು ಕಂಪಲ್ಸರಿ ಡೈಲಿ ಒಂದು ವೀಡಿಯೋ ಹಾಕ್ತೀನಿ. 10 ಡೇಸಿಂದ ವೀಡಿಯೋ ಹಾಕೋಕ್ಕಾಗ್ತಾ ಇಲ್ಲ. ಅಣ್ಣನ ಮದುವೆ ಬಂದುಬಿಡ್ತು, ಜೊತೆಗೆ ಊರಿನ ವೀಡಿಯೋ ಏನೋ ಅಪ್ಲೋಡ್ ಮಾಡಿದೆ. ಇನ್ನೂ 2 ವೀಡಿಯೋಸ್ ಆಗೇ ಇದೆ, ಅದನ್ನು ಅಪ್ಲೋಡ್ ಮಾಡೋಕ್ಕೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ನನಗೆ. ಹಂಗಾಗಿ ತುಂಬ ದಿನ ಗ್ಯಾಪ್ ಆಗಿಬಿಡ್ತಲ್ಲ, ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕು. ನನಗಾಗಿ ತುಂಬಾ ಬೇಜಾರಾಗ್ತಾಯಿತ್ತು, ಎಡಿಟಿಂಗ್ ಮಾಡೋಕ್ಕಾಗ್ತಾಯಿಲ್ವ ಅಂತ. ಅಲ್ಲಿಂದ ಬರೋದೇ 12 ಗಂಟೆ ಆಗ್ತಿತ್ತು ಅಮ್ಮನ ಮನೆಯಿಂದ. ಸ್ವಂತ ದೊಡ್ಡಪ್ಪನ ಮಗಂದೇ ಮದುವೆ ಅಲ್ವಾ, ಹಂಗಾಗಿ ಟೈಮ್ ಆಗ್ತಿತ್ತಿಲ್ಲ. ಜೊತೆಗೆ ನಮ್ಮ ದೊಡ್ಡಪ್ಪ ಬೇರೆ ತೀರೋದ್ರು, ಅದೊಂದು ಬೇಜಾರಾಯಿತು. ಹಾಗಾಗಿ ನಾನು ಯಾವುದೇ ವೀಡಿಯೋಸ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಹಂಗಾಗಿ ಮದುವೆ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ, ಅದೆಲ್ಲ ಈಗ ಸದ್ಯಕ್ಕೆ ಅಪ್ಲೋಡ್ ಮಾಡಲ್ಲ. ಈಗ ನಾನೀಗ ಕಂಪಲ್ಸರಿ ಅಪ್ಲೋಡ್ ಮಾಡಲೇಬೇಕು ಅನ್ನೋದಿರೋದ್ರಿಂದ ಇವತ್ತೊಂದು ವೀಡಿಯೋನ ಎಡಿಟಿಂಗ್ ಮಾಡಿ ಯೂಟ್ಯೂಬ್ಗೆ ಹಾಕೋಣ ಅಂದ್ಕೊಂಡು ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ವ್ಲಾಗ್ ಮಾಡಿರೋದನ್ನು ನಾನು ಅದ್ರ ಸಾರಾಂಶ ಏನಿದೆ ಅಂತ ಹೇಳಲಿಕ್ಕೆ ಬಂದಿದ್ದೀನಿ. ಊರಿಗೆ ಹಬ್ಬಕ್ಕೆ ಹೋದಾಗ ನಾನು ಸಿಂಪಲ್ಲಾಗಿ ನಮ್ಮ ಹಳ್ಳಿ ಮನೆ ಹೇಗಿದೆ ಅದನ್ನು ತೋರಿಸೋಣ, ಹೋಮ್ ಟೂರ್ ಮಾಡೋಣ, ಹಳ್ಳಿ ಮನೆನ ನಮ್ಮ ಸ್ವಂತ ಮನೆನ ಅಂತ ಅಂದ್ಕೊಂಡು ಸಿಚಿಟೆ ಸುಮ್ಮನೆ ಇರಬೇಕು ಅಂದ್ಬಿಟ್ಟು ಸಿಂಚು ಒಂದು ವಿಡಿಯೋ ಮಾಡಿದ್ದಾಳೆ. ಮಮ್ಮಿ ಮಾಡೋಣ ಮಮ್ಮಿ, ಹೇಗಿರ್ತೋ ಹಾಗೆ ಪ್ರೆಸೆಂಟ್ ಮಾಡೋಣ. ನನಗೇನು ಅಂತಂದರೆ ಮನೆ ಹೋಗ್ಬಿಡತ್ತೆ ರೋಡ್ಗೆ, ಪೇಂಟ್ ಏನೂ ಆಗಿಲ್ಲ ಅಲ್ವಾ, ಹೇಗಿದೆಯೋ ಆಗ ತೋರಿಸಿದ್ರೆ ಏನು ಅನ್ಕೊತಾರೋ ಭಾವನೆ ಇತ್ತು. ಹಂಗಾಗಿ ಇಷ್ಟು ದಿನ ಹೋಮ್ ಟೂರ್ ಮಾಡಬೇಕಂತ ಅನಿಸಿರಲಿಲ್ಲ. ಆದರೆ ಇನ್ನು ಲೇಟ್ ಆಗುತ್ತೆ ರೋಡ್ ಹೋಗೋದು. ಇನ್ನು ಡಿಸೈಡ್ ಆಗ್ತಾಯಿದೆ ಮನೆ ಮುಂದೆ ಹೋಗುತ್ತೋ ಅಥವಾ ಅನ್ನೋದು, ಇಲ್ಲಾಂದರೆ ನಮ್ಮ ತೋಟದ ಹತ್ರ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಐಡಿಯಾ ಇರಲಿಲ್ಲ. ಈಗ ಹೋಗುತ್ತೋ ಬಿಡುತ್ತೋ, ಈ ವರ್ಷ ಪೇಂಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ ಮಳೆದ ಹಬ್ಬಕ್ಕೆ. ಈಗ ಹೇಗಿದೆಯೋ ಪ್ರೆಸೆಂಟ್ ನಮ್ಮ ಮನೆ ಹಾಗೇ ನಿಮ್ಗೆ ಪ್ರೆಸೆಂಟ್ ಮಾಡೋಣ. ಸ್ವಲ್ಪ ಸೌಂಡು ಡಿಸ್ಟರ್ಬೆನ್ಸ್ ಇದೆ, ಹಂಗಾಗಿ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡ್ತೀನಿ. ಏನು ಗೊತ್ತಾ, ಈ ಥರ ಸೌಂಡೆಲ್ಲ ಆದರೆ ನಿಮಗೂ ಒಂದು ಸ್ವಲ್ಪ ಕೇಳೋಕ್ಕೆಲ್ಲ ಬೇಜಾರಾಗತ್ತೆ ಅನ್ನೋದು. ಆದರೆ ವಿಧಿ ಇಲ್ಲ, ಇವತ್ತು ಮಾಡೋಣ ಅಂದ್ಬಿಟ್ಟು ನಾನೇ ಡೈರೆಕ್ಟಾಗೇ ಮಾತಾಡ್ತಾ ಇದ್ದೀನಿ. ನಮ್ಮ ಹಳ್ಳಿ ಮನೆ ಹೇಗಿದೆ ನೋಡೋಣ. ಹೇಗಿದೆಯೋ ಹಾಗೆ ಖುಷಿಯಿಂದ ಸಂತೋಷದಿಂದ ನೋಡಿ ಹಾರೈಸಿ. ಹಾಗೆ ನೀವು ಮಾಡೋ ಒಂದು ಲೈಕ್ ನನ್ನ ವೀಡಿಯೋಸ್ಗಳಿಗೆ ಒಳ್ಳೆ ಮೋಟಿವೇಶನ್ ಸಿಗ್ತಂಗೆ ಆಗಿದೆ. ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಕೇಳಲ್ಲ, ಅದು ನಿಮ್ಮ ಇಷ್ಟ, ನಿಮ್ಮ ಇಚ್ಛೆಯಿಂದ ಸಬ್ಸ್ಕ್ರೈಬ್ ಆದರೆ ನನಗೆ ತುಂಬಾ ಖುಷಿ ಇದೆ. ಈ ರೈತನ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಈ ಒಂದು ಮನೆ ಒಂದೊಂದು ಹಿಟ್ಕೆನೂ ನಾನು ದೇವರಾಜು ತುಂಬಾ ಕಷ್ಟಪಟ್ಟು ಒಂದೊಂದು ಪೈಸಾನ ಕೂಡಾಕಿ ಕೆಲ್ಸಕ್ಕೆ ಸೇರಿದ್ಮೇಲೆ ದುಡ್ಡು ಹಾಳು ಮಾಡಿದೆ. ಅದನ್ನು ಚೀಟಿಗಳು ಹಾಕ್ಕೊಂಡು ದುಡ್ಡು ಮಾಡಿ ಅದಕ್ಕೆ ಸ್ವಲ್ಪ ಸಾಲನೂ ಮಾಡಿ ಆಗಿನ ಈಗ ಒಂದು 14 ವರ್ಷದಿಂದ ಒಂದು 8-10 ಲಕ್ಷ ಖರ್ಚಾಗಿದೆ ಆ ಮನೆಗೆ. ಅದನ್ನೆಲ್ಲ ಪೂರ್ತಿ ದೇವರಾಜನೇ ಬರ್ಸಿ ಕಟ್ಟಿರೋವಂಥದ್ದು. ಮನೆ ತುಂಬ ಚಿಕ್ಕದಿತ್ತಂತೆ ನನ್ನ ಮದುವೆ ಟೈಮಲ್ಲಿ. ಅಂದರೆ ಗುಡಿಸ್ಲು ಮನೆ ಅಂತ ಇದ್ದಿದ್ದು. ಹಂಗಾಗಿ ನನ್ನ ಮದುವೆ ಅಲ್ಲಾಗೋದು ಬೇಡ, ತುಂಬ ಚಿಕ್ಕ ಮನೆ, ಫ್ರೆಂಡ್ಸ್ಗಳನ್ನೆಲ್ಲ ಕರ್ಕೊಂಡು ಬರೋದಕ್ಕಾಗಲ್ಲ, ಮದುವೆನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಅಪ್ಪ ಅಮ್ಮನೂ ಚೆನ್ನಾಗಿ ಇಟ್ಕೋಬೇಕು. ನಾನು ಇರೋದು ಬೆಂಗಳೂರಲ್ಲಿ ಏನಾರು ಪ್ರಾಪರ್ಟಿ ಮಾಡೋಣ ಅಂತ ಅನ್ಕೋಬೋದಿತ್ತು ಅವರು. ಆದರೆ ಅವ್ರಿಗೆ ಅದರ ಆಸೆ ಇರಲಿಲ್ಲ. ಏನಂದರೆ ನಾನು ಊರಲ್ಲಿ ಒಂದು ಮನೆ ಇರಬೇಕು, ಅವರಿರೋದು ಒಬ್ಬನೇ ಮಗ, ಹೆಣ್ಮಕ್ಳು ಯಾರೂ ಇಲ್ಲ. ಹಂಗಾಗಿ ನಾನು ಊರಲ್ಲಿ ಏನಾದ್ರು ಮಾಡಿದ್ರೇ ನನಗೂ ಎಲ್ಲರೂ ಇಷ್ಟಪಡ್ತಾರೆ. ಇಲ್ಲಿ ಮಾಡ್ತಾ ಇದ್ದಾನೆ ನೋಡು, ಬೆಂಗಳೂರಿಗೆ ಹೋದ್ರೂ ಅವನು ಊರು ಮರ್ತಿಲ್ಲ, ಊರಲ್ಲಿರೋ ಜಮೀನು ಮನೆನ ಇಂಪ್ರೂವ್ ಮಾಡ್ತಿದ್ದಾನೆ ಅಂತ ಜನಗಳು ಸಹ ಇಷ್ಟಪಡ್ತಾರೆ. ನಾನು ಇಲ್ಲೆಲ್ಲೋ ಮಾಡೋದು, ತಂದೆ ತಾಯಿ ಅಲ್ಲಿರೋದು, ಅವರು ಅಂಥ ಮನೇಲಿದ್ದು ನಾನು ಇಲ್ಲೇನಾರ ಪ್ರಾಪರ್ಟಿ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರಲ್ಲ ಅಂದ್ಬಿಟ್ಟು ಅವರು ಕೆಲಸಕ್ಕೆ ಸೇರಿದಂಥ ಟೈಮಲ್ಲಿ ಬೆಂಗಳೂರಲ್ಲಿ ಒಳ್ಳೆ ಸೈಟ್ಗಳನ್ನ ಮಾಡ್ಬೋದಿತ್ತು. 30,000 40,000ಕ್ಕೆಲ್ಲ ಒಂದೊಂದು ಕುಂಟೆ ಸೈಟ್ ಕೊಡ್ತಾಯಿದ್ರಂತೆ. ಅವ್ರಿಗೆ ಆ ಚಾನ್ಸು ಕೂಡ ಬಂದಿತ್ತು. ಹೀಗೆ ನೈಸ್ ರೋಡ್ ಹೋಗಿದೆ, ಆ ಏರಿಯಾಗಳಲ್ಲಿ ಅವರು ಡ್ಯೂಟಿ ಮಾಡ್ತಾ ಇದ್ದಿದ್ದು. ಆ ಏರಿಯಾಗಳಲ್ಲೇ ಒಂದು 2 ಕುಂಟೆ ಸೈಟೆಲ್ಲ ತೊಗೊಳ್ಳೋ ಆಫರೆಲ್ಲ ಬಂದಿದ್ದಂತೆ 30,000ಕ್ಕೆಲ್ಲ. ಆದರೆ ಅದನ್ನೆಲ್ಲ ಅವರು ತಿರಸ್ಕರಿಸಿ, ನಾನು ಅಲ್ಲೇನೂ ಮಾಡಲ್ಲ, ನಾನು ಮಾಡಿದ್ರೆ ಊರಲ್ಲೇ ಮಾಡೋದು ಅಂತ ಅವ್ರು ಈಗಲೂ ಸಹ ನನ್ನ ಊರು, ನನ್ನ ಜಮೀನು, ನನ್ನ ಮನೆ ಅಂತಲೇ ಆಸೆ ಮಾಡ್ತಾರೆ. ಒಂದು ಅರ್ಧ ಗಂಟೆ ಟೈಮ್ ಸಿಕ್ಕಿದ್ರು ಊರಿಗೆ ಹೋಗೋಣ ಅಂತಾರೆ, ಅಷ್ಟು ಹುಚ್ಚು ಅವ್ರಿಗೆ. ನಾವು ಇಲ್ಲಿ ಮಕ್ಕಳನ್ನ ಓದಿಸೋಕ್ಕೋಸ್ಕರ ನಾವಿಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿರೋದು. ನಾವು ಟೌನಲ್ಲಿ ಯಾವುದೇ ರೀತಿ ಪ್ರಾಪರ್ಟಿ ಮಾಡಬೇಕು ಅಂತ ಆಸಕ್ತಿ ಇಟ್ಕೊಂಡಿಲ್ಲ ಇದುವರೆಗೂ. ಮುಂದೆ ಭಗವಂತ ಕಂಡುಬಿಟ್ಟು ಏನಾರು ಮಾಡೋಕ್ಕಾದರೆ ಮಾಡ್ತೀವಿ, ಇಲ್ಲಾಂದರೆ ನಾವು ಟೌನಲ್ಲಿ ಮಾಡಲ್ಲ. ಎಲ್ಲ ನಮ್ಮ ಊರಲ್ಲೇ ನಾವು ಇಂಪ್ರೂವ್ಮೆಂಟ್ನ ಮಾಡಬೇಕು ಅಂದ್ಕೊಂಡು ನಾವು ಕಟ್ಟಿರೋದಂಥ ಮನೆ ಅದು. ಅಂದರೆ ಏನಂದರೆ ದೇವರಾಜು 15 ದಿವಸಕ್ಕೊಂದ್ಸತಿ ಬರೋರಂತೆ. ಪಾಪ ನಿಂತ್ಕೊಂಡು ಕಟ್ಸೋದಕ್ಕಾಗಿಲ್ಲ, ಆಯಿತಾ. ಅಮೌಂಟನ್ನು ಕಳಿಸೋದು ತಂದೆ ತಾಯಿಗೂ ಅಷ್ಟು ಐಡಿಯಾ ಇಲ್ಲ. ಮನೆ ಯಾವ್ಯಾವ ಥರ ಬರಬೇಕು, ಯಾವ ಥರ ಕಟ್ಟಿಸ್ಕೋಬೇಕು ಆ ಥರ ಗೊತ್ತಿಲ್ಲ. ಹೆಂಗೋ ಒಂದು ಮನೆ ಆಗ್ಬಿಟ್ರೆ ಸಾಕು, ಇಂಥ ಮನೇಲಿ ಇದ್ದೀವಿ, ಹೆಂಗೋ ಸದೇ ಒಂದು ಮನೆಗೆ ಹೋಗ್ಬಿಟ್ರೆ ಸಾಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಕಟ್ಸಿದಂತು. ಮೇಸ್ತ್ರಿ ನೀಟಾಗಿ ಗಮನ ಇಟ್ಟು ಮಾಡಿಲ್ಲ ಮನೆನ. ಇವ್ರು ನಿಂತ್ಕೊಂಡು ಕಟ್ಸೋದಕ್ಕಾಗಿಲ್ಲ, ಅದೊಂದು ಮನಸ್ಸಲ್ಲಿ ಬೇಜಾರಿದೆ ದೇವರಾಜ್ಗೆ. ಅದೇನಾದ್ರು ಈ ಥರ ರೋಡ್ಗೆ ಹೋದರೆ ಅವ್ರಿಗೆ ಖುಷಿ ಇದೆ ರೋಡ್ಗೆ ಹೋಗಲಿ ಅಂತ. ಯಾಕೆ ಅಂದರೆ ನಾವು ಬೇರೆ ಮನೆ ಚಿಕ್ಕದಾಗಿ ನಮಗೆ ಹೆಂಗೆ ಬೇಕು ಹಂಗೆ ಈಗ ಐಡಿಯಾ ಇದೆ ಚೆನ್ನಾಗಿ ಈ ಥರ ಮಾಡ್ಕೋಬೇಕಂತ ಕಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ.
ಹೋದರೆ ಸಾಕು ನಮಗೆ ಈ ಜಾಗದಲ್ಲೇ ಅಂತಲೇ ಅನಿಸುತ್ತೆ. ನಮಗೆ ತೋಟದ ಹತ್ರ ಹೋಗೋದಕ್ಕಿಂತ ನಮಗೆ ಈಗ ಮನೆ ಏನಿದೆ ಆ ಕಡೆ ಸೈಡಲ್ಲೇ ರೋಡ್ ಹೋದರೆ ತುಂಬಾ ಖುಷಿ ಇದೆ. ನೋಡೋಣ ಹೇಗಾಗುತ್ತೆ. ಹೋಗಲಿ ಬಿಡಲಿ, ಈ ವರ್ಷ ಅಂತೂ ಪೇಂಟ್ ಮಾಡಿಸ್ತೀವಿ. ಹಾಗೆಯೇ ದೇವರಾಜ್ಯದ ಬಗ್ಗೆ ಸ್ವಲ್ಪ ಸಾರಾಂಶ ಹೇಳೋಣ ಅಂತ ಅಂದ್ಬಿಟ್ಟು ಹೇಳಿದೆ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮ್ಗಿನ್ನ ಬೋರ್ ಆಗಿಬಿಡತ್ತೆ. ಹೇಗಿದೆ ನಮ್ಮ ಮನೆ ಅಂತ ಸಿಂಪಲಾಗಿ ಸಿಂಚು ವೀಡಿಯೋ ಮಾಡಿದ್ದಾಳೆ. ಅದಕ್ಕೋಸ್ಕರ ದಯವಿಟ್ಟು ಖುಷಿಯಿಂದ ಒಂದು ಲೈಕ್ ಮಾಡಿ, ಇಷ್ಟಪಟ್ಟು ನೋಡಿ ನಮ್ಮ ಹಳ್ಳಿ ಮನೆ ಹೇಗಿದೆ ಅಂತ. ತುಂಬ ದಿನ ಆದಮೇಲೆ ಈ ಒಂದು ಹೋಮ್ ಟೂರ್ನ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಬನ್ನಿ ಮತ್ತೆ ಆಗ್ತೀರ ಶುರು ಮಾಡಿ, ನೋಡ್ಕೊಂಡು ಬನ್ನಿ ಹೇಗೆ ಇದೆ ನಮ್ಮ ಮನೆ ವಾತಾವರಣ, ಸುತ್ತಮುತ್ತ ಮನೆ ಎಲ್ಲ ಅಂದ್ಬಿಟ್ಟು. ಬನ್ನಿ, ಈಗ ತಡ ಮಾಡೋದು ಬೇಡ, ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಮನೆ ಮುಂಭಾಗ ಈ ರೀತಿಯಾಗಿ ಕಾಣುತ್ತೆ. ಮುಂದ್ಗಡೆ 2 ಜಗಲಿ ಇದೆ, ಆರಾಮಾಗಿ ಕುತ್ಕೋಬೋದು. ಹುಲ್ಲೆಲ್ಲ ತಂದರೆ ಜಗಲಿ ಮೇಲೆ ಇಡೋದು. ಹಸುಗಳಿದ್ವಾಗ, ಈಗ ಹಸುಗಳೆಲ್ಲ ಇಲ್ಲ. ಹಾಗೆ ಮನೆ ಮುಂದೆ ಸೀಬೆ ಗಿಡ, ಕರಿಬೇವಿನ ಗಿಡ, ಹೂವಿನ ಗಿಡಗಳು, ತೊಂಡೆಕಾಯಿ ಗಿಡ ಇವೆಲ್ಲ ಹಾಕ್ಕೊಂಡಿದ್ದೀವಿ. ನಾವು ಪೂರ್ತಿ 2 ಕುಂಟೆಗೂ ಮನೆ ಕಟ್ಟಿಲ್ಲ. 2 ಕುಂಟೆ ಜಾಗದಲ್ಲಿ ಮುಂದೆ ಹಿಂದೆ ಜಾಗ ಬಿಟ್ಕೊಂಡಿದ್ದೀವಿ. ಹಾಗೆ ಅಲ್ಲಿಂದ ಒಳಗಡೆ ಬಂದರೆ ಎಂಟ್ರೆನ್ಸಲ್ಲೇ ಎಡಗಡೆ ಸೈಡ್ಗೆ ಯಾರು ಗೆಸ್ಟ್ಗಳು ಬಂದರೆ ಕುತ್ಕೊಳ್ಳಿಕ್ಕೆ ಅಂತ ಈ ಥರ ಡಿಸೈನ್ ಎಲ್ಲ ಮಾಡಿಸಿ ಪೇಂಟ್ ಎಲ್ಲ ಮಾಡಿಸಿದ್ರು ಪಾಪ ದೇವರಾಜು. ಆದರೆ ನಮ್ಮ ಮನೇಲಿ ಇಲ್ಲಿ ದವಸ ಧಾನ್ಯಗಳನ್ನ ಇಟ್ಬಿಟ್ಟಿದ್ದಾರೆ. ಅದನ್ನೆಲ್ಲ ಚೇಂಜಸ್ ಮಾಡಲಿಕ್ಕೆ ಆಗಲ್ಲ. ಅವ್ರು ಹೇಗೆ ಹೇಳ್ತಾರೋ ಆಗಿರಬೇಕು ನಮ್ಮ ಮನೇಲಿ. ನಮ್ಮ ಅತ್ತೆ ಮಾವ ಅಂದರೆ ಅವ್ರಿಷ್ಟ ಬಂದಂಗೆ ಜೋಡಿಸ್ಕೊಂಡಿರೋದು. ಹಾಗೆ ಅಲ್ಲಿಂದ ಬಲಗಡೆಗೆ ನಮ್ಮ ರೂಮ್ ಸಿಗುತ್ತೆ. ತುಂಬ ಚಿಕ್ಕ ರೂಮು. ಒಂದು ಮಂಚ ಇಟ್ಟರೆ, ದೊಡ್ಡ ಮಂಚ ಇಟ್ಬಿಟ್ರೆ ಇನ್ನು ಒಬ್ಬೊಬ್ಬರೇ ಓಡಾಡಬೇಕಾಗತ್ತೆ. ನಮ್ಮ ಮನೇಲಿರೋದು ಸ್ವಲ್ಪ ಮೀಡಿಯಮ್ ಸೈಜು ಕಬ್ಬಿಣದ ಮಂಚ. ಹಂಗಾಗಿ ಒಂದಿಬ್ಬರು ಓಡಾಡ್ಕೊಂಡು ಬರ್ಬೋದು. ಅಷ್ಟು ಬಿಟ್ಟರೆ ಬೀರು ಇಡೋದಕ್ಕಾಗಲ್ಲ. ಇದೊಂದು ಮೈನಸ್ ಪಾಯಿಂಟ್ ಈ ಮನೇಲಿ. ಇಷ್ಟು ದೊಡ್ಡ ಮನೆಗೆ ತುಂಬ ಚಿಕ್ಕ ರೂಮು. ಈಗ ಅಲ್ಲಿಂದ ಮತ್ತೆ ಮುಂದೆ ಬಂದರೆ ಹಾಲ್ ಸಿಗತ್ತೆ. ರೂಮು ಮತ್ತು ಗೆಸ್ಟ್ ರೂಮ್ ಬಿಟ್ಟರೆ ನೆಕ್ಸ್ಟು ಹಾಲಲ್ಲಿ ಈ ರೀತಿಯಾಗಿ ಪೂರ್ವ ದಿಕ್ಕಿಗೆ ಮತ್ತು ಪಶ್ಚಿಮ ದಿಕ್ಕಿಗೆ 2 ಕಿಟಕಿ ಮಾಡಿಸಿದ್ದೀವಿ. ಒಂದು ಮಂಚ, 2 ದಿವಾನ್ ಕಟ್, ಟಿ ವಿ ಸ್ಟ್ಯಾಂಡು ಹಳೆಯ ಕಾಲದ್ದು. ಅದೇ ನಮ್ಮ ಮನೇಲೂ ಈಗ ಅದೇ ಥರದ್ದೇ ಅಲ್ಲ ಟಿ ವಿ ಸ್ಟ್ಯಾಂಡ್ ಇರೋದು. ಇಲ್ಲೂ ಅದೇ ಥರನೇ ನೋಡ್ಬೋದು. ಈಗೇನು ನಾನು ರೂಮು ಮತ್ತು ಗೆಸ್ಟ್ಗಳು ಕೂತ್ಕೊಳ್ಳಿಕ್ಕೆ ಅಂತ ಮಾಡಿಸಿದ್ವಿ ಅಂತ ಹೇಳಿದ್ವಿ ಅಲ್ವಾ, ಅದಷ್ಟು ಪೂರ್ತಿ ಆರಿಸಿ ಈಗೇನು ಹಾಲು ನೋಡ್ತಿದ್ದಾರೆ ಇದೆಲ್ಲ ಹಂಚು ಮತ್ತು ಅಲಕ್ ಸೇವೆ ಮಾಡಿಸಿದ್ದೀವಿ ಹಾಲ್ಗೆ. ಈ ರೀತಿಯಾಗಿದೆ. 14 ವರ್ಷ ಆಯ್ತಾ ಬಂತು ಪೇಂಟ್ ಹೊಡಿಸಿ, ಹಂಗಾಗಿ ಈ ಥರ ಕಾಣಿಸ್ತಾ ಇದೆ. ಅಲ್ಲಿಂದ ಮುಂದೆ ಬಂದರೆ ನಾವೊಂದು ಹಾಲು ಸಿಗುತ್ತೆ. ಹಾಲಲ್ಲೇ ಒರಳು ಕಲ್ಲನ್ನ ನಾವು ಹಚ್ಚಿರೋದು. ಹಾಗೆ ಎಡಗಡೆಗೆ ಅಡುಗೆ ಮನೆ ಸಿಗುತ್ತೆ. ಹಿಂದಿನ ಕಾಲದ ರೀತಿಲಿ ಏನೇನು ಬಳಸ್ತಿದ್ರು ಅದೆಲ್ಲ ಇಟ್ಟಿದ್ದಾರೆ ನಮ್ಮಮ್ಮ. ಹಾಗೆ ಒಂದು ಪುಟಾಣಿ ಕಿಟಕಿ ಕೂಡ ಇಟ್ಕೊಂಡಿದ್ದೀವಿ. ತಟ್ಟೆ ಸ್ಟ್ಯಾಂಡ್ ಎಲ್ಲ ಹಾಗೆಲ್ಲ ಇರ್ತಿತ್ತಲ್ವ, ಅದೇ ಇದೆ ಈಗಲೂ ಕೂಡ. ಹಾಗೆ ದೊಡ್ಡ ದೊಡ್ಡ ಪಾತ್ರೆಗಳು, ಹಾಗೆಯೇ ದೊಡ್ಡ ಸಿಲ್ವಾರು ಹಸಿಟ್ಟು ಡಬ್ಬಗಳು, ಜೊತೆಗೆ ಕೊಡಗಳಲ್ಲಿ ಈ ಥರ ಮಲ್ಬಟ್ಟೆ ಮುಚ್ಚಿಟ್ಬಿಡ್ತಾರೆ ಕುಡಿಯೋ ನೀರಿಗೆ. ಹಾಗೆ ಅಲ್ಲಿ ಏನು 2 ಕಬ್ಬಿಣಗಳು ಕಾಣಿಸುತ್ತೆ, ಅದು ಮಜ್ಜಿಗೆ ಕಡಿಲಿಕ್ಕೆ ಅಂತ ಮಾಡಿಸಿರೋದು. ತುಂಬ ಹಸುಗಳಿದ್ವು ಅಲ್ವಾ, ಆಗ ಇಲ್ಲೇ ಮಜ್ಜಿಗೆ ಕಡಿತಿದ್ದು. ಹಾಗೆ ಎದುರುಗಡೆಗೆ ನೋಡಿದ್ರಲ್ವ ಇಷ್ಟು ಹಾಲಿದೆ. ಹಾಗೆಯೇ ಇಲ್ಲಿ ಪುಟಾಣಿ ಅಟ್ಟ ಕೂಡ ಇದೆ ಮೇಲೆ. ಹಾಗೆ ಒಂದು ಬೀರು, ಹಳೆಯ ಬೀರು, ಒಂದು 20-25 ವರ್ಷದ ಬೀರು ಅಂತ ಹೇಳ್ತಾಯಿದ್ರು ಅಮ್ಮ. ಅಲ್ಲಿ ಒಂದು 3 ಏನಂತಾರೆ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಳ್ಳಿಕ್ಕೆ ಅಂದ್ಬಿಟ್ಟು ಸೆಲ್ಫ್ಗಳನ್ನ ಇಡ್ಸಿದ್ದೀವಿ. ಅಲ್ಲಿ ದಟ್ಟ ಮತ್ತು ಹಾಸಿಗೆಗಳನ್ನ ಇಟ್ಟಿದ್ದೀವಿ. ಹಾಗೆ ದೇವ್ರ ಮನೆ ಇಷ್ಟೇ ಸಿಂಪಲ್ಲು ನಮ್ಮ ಮನೇಲಿ. ಅಲ್ಲಿಂದ ಮುಂದೆ ಬಂದರೆ ಕೊಟ್ಟಿಗೆ ಮನೆ ಆಯಿತು. ಹಸುಗಳಿದ್ವು ಆಗ, ಈಗ ಹಸುಗಳು ಇಲ್ಲ, ಬರೀ. ಹಾಗೆ ಇಲ್ಲಿ ನಾವೊಂದು ಸೆಲ್ಫ್ ಕೂಡ ಮಾಡಿಸಿದ್ದೀವಿ. ಯಾಕೊತ್ತಾ ಅಡುಗೆ ಮಾಡುವಾಗ ಪದಾರ್ಥಗಳೆಲ್ಲ ಇಟ್ಕೊಳ್ಳಿಕ್ಕೆ ಬೇಕಾಗತ್ತೆ ಅಂದ್ಬಿಟ್ಟು. ಹಾಗೆ ಹಿಂದ್ಗಡೆಯಿಂದ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಕೊಟ್ಟಿಗೆ ಮನೆಗೆ ಅದೊಂದು ಕಿಟಕಿ ಇದೆ. ಹಾಗೆ ಇಲ್ಲೊಳ್ಳೆ ಸ್ವಲ್ಪ ಕತ್ತಲಲ್ಲಿ ವೀಡಿಯೋ ಮಾಡಿಬಿಟ್ಟಿದ್ದಾಳೆ. ಹಾಗಾಗಿ ನಾವು ಸಾಮಾನ್ಯ ಬಂದರೆ ಇದೇ ಒಲೆಯಲ್ಲಿ ಅಡುಗೆ ಮಾಡೋದು. ಗ್ಯಾಸ್ ಒಲೆಗಿಂತ ಹೆಚ್ಚಾಗಿ ಉರಿಯುತ್ತೆ, ನೋಡಿದ್ರಿ ಅಲ್ವಾ ಲಾಸ್ಟ್ ವೀಡಿಯೋದಲ್ಲಿ. ಹಾಗೆ ಅಂಡೆ ಇದೊಂದು 10 ಕೂಡ ನೀರು ಹಿಡಿಯುತ್ತೆ. ಅಂಡೆ, ತಾಮ್ರದ ಅಂಡೆ ಒಳಗಡೆ ಹಚ್ಚಿರೋದು. ಹಾಗೆ ಹಿಂದ್ಗಡೆ ಓಡಾಡಲಿಕ್ಕೆ ಬಾಗಿಲು ಕೂಡ ಇದೆ. ನಮ್ಮ ಮನೇಲಿ ಏನಂದರೆ ಬಚ್ಚಲು ಮನೇಲಿ ಉಗ್ಲು ಸಹ ಉಗಿಯಂಗಿಲ್ಲ, ಆ ಥರ ಶಿಸ್ತು. ಇವತ್ತು ಹಬ್ಬ ಆಗಿರೋ ಕಾರಣ ಸ್ವಲ್ಪ ಮೆಸ್ಸಿಯಾಗಿದೆ. ಈ ರೀತಿಯಾಗಿದೆ. ಇಲ್ಲಿ ಕೋಳಿಗಳನ್ನೆಲ್ಲ ಕೌಚಾಕ್ತೀವಿ ಇವಾಗ. ಇಲ್ಲಿ ಏನು ಅಂತ ಅಂದರೆ ಸೋಗೆ ಗರಿಗಳು, ಈ ಮಳೆ ಟೈಮ್ಗಳಲ್ಲಿ ಸೋಗೆ ಸೌದೆಗಳನ್ನೆಲ್ಲ ಒಟ್ಕೊತೀವಿ. ಆ ಥರ ಸೋಗೆ ಗರಿಗಳನ್ನ ಇಡೋದಕ್ಕೆ ಕಟ್ಬಿಟ್ಟು ಆ ಥರ ಮಾಡಿರೋದು.
ಹೊರಗಡೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಇಲ್ಲಿ ಮಳೆಯೆಲ್ಲ ಆಗಿ ಸೊಪ್ಪೆಲ್ಲ ಚೆನ್ನಾಗಿ ಹುಟ್ಟುತ್ತೆ. ಅದು ಪಕ್ಕದ ಮನೆ ಅವ್ರದ್ದು. ಹಾಗೆ ಹಿಂದೆ ಬಂದರೆ ನಮ್ಮದು ಬಾತ್ರೂಮ್ ಬರುತ್ತೆ. ಮನೆ ಒಳಗಡೆ ಬಾತ್ರೂಮ್ ಮಾಡಿಸಿಲ್ಲ. ಹಾಗೆ ಬಾತ್ರೂಮ್ ಕೂಡ ದೇವರಾಜು ಆಲ್ಟ್ರೇಷನ್ ಮಾಡಿರೋದಂದರೆ ಕಟ್ಸಿ ಬಿಟ್ಟರೆ ಯೂಸೇ ಮಾಡಲ್ಲ. ನಾವು ಬಂದಾಗ ಮಾಡೋದು. ಅದೇನಾಗಿದೆ, ಯೂಸ್ ಮಾಡದೆ ಹಾಳಾದಂಗೆ ಆಗುತ್ತೆ. ನಾವು ಬಂದಾಗೆಲ್ಲ ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡ್ಕೊತೀವಿ. ನೀಟಾಗಿರುತ್ತೆ ಒಳಗಡೆ. ಹೊರಗಡೆ ಎಲ್ಲ ಉಲ್ಸತ್ತೆಲ್ಲ ಬೆಳೆದ್ಬಿಡುತ್ತೆ ಓಡಾಡ್ದೇ. ಹಾಗಾಗಿ ದೇವರಾಜು ಬಾಗಿಲೆಲ್ಲ ಇದಾಗ್ಬಿಟ್ಟಿತ್ತು. ಈ ಥರ ಎಲ್ಲ ರೆಡಿ ಮಾಡಿದ್ದಾರೆ. ಹಳ್ಳಿ ಮನೆ ಅಂದರೆ ಈಗ ಅಲ್ವಾ ಮನೆ ಹಿಂದೆ ಇರೋದು. ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ, ಸಿಂಚಿಗೆ ಏನಂತ ಅಂದರೆ ಮನೆ ಏನಾದರೂ ಹೋಗ್ಬಿಟ್ರೆ ಮನೆಯನ್ನು ನೋಡ್ಲಿಕ್ಕೆ ಸಿಗಲ್ಲ. ಮಮ್ಮಿ ಒಂದು ಹೋಮ್ ಟೂರ್ ಅಂತ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ರೆ ಅಟ್ಲೀಸ್ಟ್ ನಮಗೆ ಚಿಟ್ಟೆ ಎಲ್ಲ ದೊಡ್ಡೋಳಾದರೆ ಅವಳಿಗೆ ಈ ಥರ ಇತ್ತು ಮನೆ ನಮ್ಮದು ಅಂತ ತೋರಿಸ್ಬೋದು ಅಂತ ಈ ಒಂದು ಹೋಮ್ ಟೂರ್ ವ್ಲಾಗ್ನ ಮಾಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ.